ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಳಕರ್ ಕ್ರಾಸ್ ಚಿತ್ರಿಗಿ ಕುಮಟಾದಲ್ಲಿ ಇರುವಂತಹದ್ದು. ಇದರ ಒಂದು ಚಿತ್ರೀಕರಣವನ್ನು ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಇಲ್ಲಿ ಸದಸ್ಯರಿದ್ದ ಸಹ ಇದ್ದಾರೆ. ಅವರೆಲ್ಲರನ್ನ ಈಗ ಮಾತಾಡಿಸೋಣ. ಈಗ ಅಧ್ಯಕ್ಷರು, ತಮ್ಮ ಹೆಸರು? ನನ್ನ ಹೆಸರು ಉದಯ ಹೇಳಿ. ಹಾಂ, ಈಗ ಇಲ್ಲಿ ಎಷ್ಟು ವರ್ಷದಿಂದ ನೀವು? ಇದು 26ನೇ ವರ್ಷದಿಂದನೂ ನಾನು ಸೇವೆ ಸಲ್ಲಿಸ್ತೇನೆ. ಇಲ್ಲಿ ಈ ಒಂದು ಮೂರ್ತಿಯನ್ನು 26 ವರ್ಷದಿಂದ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು. ಅಲ್ಲಿಂದನೂ ನೀವೇ ಸಹ ಅಧ್ಯಕ್ಷರಾಗಿ? ಇಲ್ಲ, ಬೇರೆ ಬೇರೆ. ನಮ್ದು 2 ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತದೆ. ಮೊದಲು ನಮ್ದು 3 ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಿತ್ತು. ಈಗ ನಾವು 2 ವರ್ಷಕ್ಕೊಂದ್ಸಲ ಅಧ್ಯಕ್ಷ ಸಮಿತಿನೇ ಚೇಂಜ್ ಮಾಡ್ತೀವಿ. ಇಲ್ಲಿ ನೀವು ಏನೇನು ಕಾರ್ಯಕ್ರಮವನ್ನು ಮಾಡ್ತೀರಿ? ಇಲ್ಲಿ ಮೊದಲು ನಮ್ಮದು ಮೂವಿಂಗ್ ಎಲ್ಲ ಇರ್ತಿತ್ತು ಮೊದಲು. ಈಗೆಲ್ಲ ಸ್ವಲ್ಪ ಸಮಸ್ಯೆ ಆಯಿತು. ಅಂದರೆ ಒಂದು ತಿಂಗಳಿನಿಂದ ಕೆಲಸ ಮಾಡ್ತಿರ್ಬೇಕು, ಎಲ್ಲರೂ ಈಗ ಕೆಲಸಕ್ಕೆ ಹೋಗ್ತರು, ಸಮಸ್ಯೆ ಆಗ್ತದೆ. ಆದ್ದರಿಂದ ನಾವು ಮೂವಿಂಗ್ ಎಲ್ಲ ಮಾಡುವುದಿಲ್ಲ. ಈಗ ನಮ್ಮದು ಹೋದ ವರ್ಷ 25ನೇ ವರ್ಷ ಆಗಿತ್ತು. 5 ದಿನ ಅನ್ನದಾನ ಇತ್ತು, ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಇತ್ತು. ಇವ 26ನೇ ವರ್ಷಕ್ಕೆ ನಮ್ಮದು ಈಗ 2 ದಿನ ಅನ್ನದಾನ ಎಲ್ಲ ಉಂಟು. ಸತ್ಯಗಣಪತಿ ಕಳಸಗೊಳಿಸ್ತರು, ಗಣಹೋಮ ಇರ್ತದೆ 5ನೇ ದಿವಸಕ್ಕೆ. ಈ ಒಂದು ಗಣಪತಿಯನ್ನು ನೀವು ಮಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಕೆಲವೊಂದು ಸಲ ಏನೋ ಒಂದು ಸಮಸ್ಯೆಗಳು, ಭಿನ್ನಾಭಿಪ್ರಾಯ ಏನಾದ್ರು ಉಂಟಾಗಿತ್ತು? ನಮಗೆ ಇಲ್ಲಿ ಯಾವುದೇ ಒಂದು ಅಂಥದ್ದು ಯಾವುದೂ ಸಮಸ್ಯೆ ಬರಲಿಲ್ಲ. ದಿನಕ್ಕೆ ನಮ್ಮದು ಪ್ರತಿ ವರ್ಷವೂ ನಾವು ಒಳ್ಳೆ ರೀತಿಯಲ್ಲೇ ಮಾಡ್ಕೊಂಡು ಬರ್ತಾಯಿದ್ರು. ಎಲ್ಲರೂ ನಮ್ಗೆ ಒಳ್ಳೆ ಒಂದು ಸಪೋರ್ಟ್ ಒಳ್ಳೆ ಸಿಗ್ತಾ ಉಂಟು. ಇಲ್ಲಿ ಎಷ್ಟು ದಿವಸ ಈ ಗಣಪತಿನ ಇಟ್ಕೊಳ್ತೀವಿ? ಇಲ್ಲಿ ನಾವು 7 ದಿವಸ ಗಣಪತಿ. ಕೊರೋನಾ ಟೈಮ್ನಲ್ಲೂ 2 ದಿನ ಮಾಡಿ ಗಣಪತಿ ಮಾಡಿ ವಿಸರ್ಜನೆಯನ್ನು ನೀವು ಮೆರವಣಿಗೆ ಇದು ನಮ್ದು ವಿಸರ್ಜನೆ ಇಲ್ಲಿಂದ ಹಳಕರ್ ಕ್ರಾಸ್ ಚಾಲು ಆದರೆ ರಾಮ ದೇವಸ್ಥಾನ ಕ್ರಾಸ್ ತನಕ ಹೋಗಿ ಗಣಪತಿ ದೇವಸ್ಥಾನದ ಹಿಂದೆಗಡೆಗೆ ವಿಷ್ಣು ಪಕ್ಕದಲ್ಲಿ ಒಂದು ಕೆರೆ ಇದು ಹೊಂಡ ಉಂಟು, ಅಲ್ಲಿನ ವಿಸರ್ಜನೆ ಮಾಡ್ತೀವಿ. ನಮ್ಮ ಹೆಸರು ಹರೀಶ್ ನಾಯ್ಕ್ ಅಂತ. ಈ ವರ್ಷದ್ದು ಉಪಾಧ್ಯಕ್ಷರಾಗಿ ನನಗೆ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. ಮೊದಲಿಂದನೂ ನಮ್ಮ ಕುಟುಂಬದವರು 26 ವರ್ಷದಿಂದನೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಳ್ಳೆ ಬೇಡಿಕೆ ಎಲ್ಲ ಈಡೇರುತ್ತಾ ಇದೆ. ಇಲ್ಲಿ ಮುಂದೆ ಏನಾದರೂ ಇಲ್ಲಿ ಒಂದು ಮತ್ತಿನ್ನೂ ಹೆಚ್ಚಿನದಂತಹ ಅಭಿವೃದ್ಧಿಯತ್ತ ಒಂದು ವಿಶೇಷವಾದಂತಹ ಮಾಡುವಂತಹ ಏನಾದರೂ ಮಾಡಬೇಕು ಅಂತ ಇದ್ದ ಉಂಟು. ಹೌದು, ಮನಸ್ಸು ಉಂಟು. ಮತ್ತು ಈ ವರ್ಷದ ಗಣಪತಿ ನಾವೇ ವಿತರಣೆ ಮಾಡಿದ್ವಿ, ನಮ್ಮ ಕುಟುಂಬದ ವತಿಯಿಂದನೇ. ನಿಮ್ಮ ಕುಟುಂಬದಲ್ಲಿ ಈ ಸಮಿತಿಗೆ ಮೂರ್ತಿಯನ್ನು ವಿತರಣೆ ಮಾಡಿದ್ವಿ. ಕೊಟ್ಟಿದ್ವಿ. ಕವಿರಾಜ್ ನಾಯ್ಕ್ ಅಂತೇಳಿ, ಹರೀಶ್ ನಾಯ್ಕ್ ನಾವು ಅಂತೇಳಿ. ಮತ್ತು ಮುಂದೆ ದೇವರು ನಮಗೆ ಒಳ್ಳೇದಾದರೆ ಇನ್ನೂ ಸೇವೆ ಸಲ್ಲಿಸಬೇಕು. ಹಾಗೆ ಊರನ್ನ ಜನರ ಸಪೋರ್ಟು ಬೇಕಾಗ್ತದೆ. ಇಷ್ಟು ದೊಡ್ಡ ಪ್ರೋಗ್ರಾಮು ಫಂಕ್ಷನ್ ಎಲ್ಲ ಮಾಡಬೇಕು ಅಂತಂದರೆ ಒಳ್ಳೆ. ಹೆಸರು ವಿವೇಕಾನಂದ ನಾಯ್ಕು. ನಾನು 26ನೇ ವರ್ಷದಿಂದ ಸೇವೆ ಸಲ್ಲಿಸಿರೋದು. ಪದಾಧಿಕಾರಿ ಮಂಡಲದಿಂದ ಇಲ್ಲಿವರೆಗೆ ಸೆಕ್ರೆಟರಿ ತನಕ ಮಾಡ್ತಾ ಇದ್ದೇನೆ. 25ನೇ ವರ್ಷದಲ್ಲಿ ವಿಜೃಂಭಣೆಯಿಂದ ಕೆಲಸ ಮಾಡೋದಕ್ಕಾಗಿ 26ನೇ ವರ್ಷದಲ್ಲಿ ಮುಂದೂಡ್ತಾ ಇದ್ದೇವೆ. ಈ ವರ್ಷ ಆ್ಯಕ್ಚುಲಿ 1 ದಿವಸ ಅನ್ನದಾನ ಇತ್ತು. ನಾವು ಹುಡುಗರೆಲ್ಲ ಸೇರಿ ಮತ್ತೊಂದು ದಿನ ಮುಂದುವರಿಸಿದ್ದೇವೆ. ಅಂದರೆ ಶನಿವಾರ ಮತ್ತು ರವಿವಾರ 2 ದಿನ. ಇಲ್ಲಿ ಎಲ್ಲ ರೀತಿಯಿಂದ ಜನರ ಸಹಕಾರ ಸಿಗ್ತಾ ಇದೆ. ಮತ್ತು ಸಹಕಾರ ಎಲ್ಲ ಯುವಕರು ಸಿಗ್ತದೆ. ಆದರೆ ಮಳೆರಾಯ ಒಂದು ಕೃಪೆ ತೋರಿಸಿದ್ರೆ ನಮಗೆಲ್ಲದಕ್ಕೂ ಒಳ್ಳೆಯದಾಗ್ತದೆ. ಇಲ್ಲಿಯ ಈ ಒಂದು ಪರಿಸರದಲ್ಲಿ ನಿಮ್ಮಿಂದ ಏನಾದರೂ ತೊಂದರೆ ಆಗದೆ ಹೇಳುವಂಥದ್ದು ಏನಾದರೂ ಒಂದು ಜನರಿಂದ ಆಗಲಿ ಅಲ್ಲ, ಊರಿದ್ದಲ್ಲಿ ಏನಾದರೂ ಸಣ್ಣ ಪುಟ್ಟ ಆಗ್ತದೆ. ಆದರೆ ನಾವು ಯುವಕ ಮಂಡಳ ಅಷ್ಟು ಸ್ಟ್ರಾಂಗ್ ಉಂಟು. ಯಾಕಂದರೆ 50ರಿಂದ 60 ಮೆಂಬರ್ ಇದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಇನ್ನೂವರೆಗೂ ನಮ್ಮ ಹತ್ರ ಒಂದು ಪೊಲೀಸರು ಒಂದು ಕಂಪ್ಲೇಂಟೂ ಆಗಿಲ್ಲ, ಒಂದು ಗಲಾಟೆನೂ ಆಗಿಲ್ಲ. ಪರಿಸರದ ಜನರು ಯಾರಾದರೂ ನಿಮಗೆ ಏನಾದರೂ ಒಂದು ನಾವು ಅಂದರೆ ಇಲ್ಲಿ ಎಲ್ಲ ಕೋಮು ಸೌಹಾರ್ದದಿಂದ ಮಾಡ್ತಿರೋದು. ಹಂಗಾಕೊಂಡು ಯಾರ್ದು ತಕರಾರಿಲ್ಲ, ಯಾರ್ದು ಧರ್ಮದ ಸಂಘರ್ಷ ಇಲ್ಲ. ಧನ್ಯವಾದಗಳು. ನಮಸ್ಕಾರ ಸರ್. ನನ್ನ ಹೆಸರು ಪಾಂಡುರಂಗ ಅಂತ ಹೇಳಿ. ನಾನು ಕನ್ನಡ ಶಾಲೆ ಮುಖ್ಯಾಧ್ಯಾಪಕನಿದ್ದೇನೆ. ಈ ಸಮಿತಿಯಲ್ಲಿ ಸದಸ್ಯ ಕೂಡ ಹೌದು. 25 ವರ್ಷಗಳ ಕಾಲ ಒಳ್ಳೆ ಉತ್ತಮ ರೀತಿಯಲ್ಲಿ ಆ ದೇವರು ನಮ್ಮಿಂದ ಸಾರ್ವಜನಿಕರಿಂದ ಸೇವೆಯನ್ನು ತಗೊಂಡಿದೆ. ಇದು 26ನೇ ವರ್ಷ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಸೇವೆಯನ್ನು ತಗೊಳ್ತದೆ ಹೇಳುವಂಥ ಭರವಸೆ ಇದೆ. ಉದಾಹರಣೆಗೆ 2003ರಲ್ಲಿ ನನಗೆ ಪ್ರಸಾದ ಆಗಿ ಅದರ ಒಂದು ಅನುಭವ ನನಗೆ ಆಗಿದೆ. ದೇವರು ಒಳ್ಳೆಯದು ಮಾಡಿದ್ದಾನೆ. ಅದೇ ರೀತಿ ನಮ್ಮ ಕಮಿಟಿಯವರೇ ಎಲ್ಲ ಏನು ಬಂಗಾರದ ಆಭರಣ ಇಲ್ಲಿ, ಬೆಳ್ಳಿ ಆಭರಣ ಎಲ್ಲ ನಮ್ಮ ಕಮಿಟಿಯವರೇ, ನಮ್ಮ ಊರಿನವರೇ ಎಲ್ಲರೂ ದೇವರಿಗೆ ಹಾಕಿದ ಸಹಕಾರದಿಂದ ಆಗಿದೆ. ಉತ್ತಮವಾದಂಥ ಒಂದು ಸಾರ್ವಜನಿಕರು ಕೊಡುವ ಉತ್ತಮ ಪ್ರಶಂಸೆ ನಮಗೆ ಸಿಕ್ಕಿದೆ. ಇದೇ ರೀತಿ ದೇವರು ಹಾಗೆ ಮಾಡಿಕೊಂಡು ಮುಂದೆ ನಮ್ಮ ಎಲ್ಲ ಯಾರ್ಯಾರು ಇದರಲ್ಲಿ ಭಾಗವಹಿಸಿದರೆ ಎಲ್ಲರಿಗೂ, ಎಲ್ಲ ಕುಟುಂಬದವರಿಗೂ ಒಳ್ಳೇದು ಮಾಡಿ ಸಾಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಷ್ಟೇ. ಧನ್ಯವಾದಗಳು. ವಿಜಯ ವಿನಾಯಕ ಬರುವ